ಬದುಕು ಬಂದಂತೆ ಸ್ವೀಕರಿಸೋಣ. ಜನರನ್ನು ಯಾವುದೇ ಕಾರಣಕ್ಕೂ ಮೆಚ್ಚಿಸಿ ಬಾಳಲು ಸಾಧ್ಯವಿಲ್ಲ. ಯಾರನ್ನೋ ಮೆಚ್ಚಿಸಲು ನಮ್ಮ ಬದುಕನ್ನು ವ್ಯರ್ಥವಾಗಿಡುವುದರ ಬದಲು ನಮಗಾಗಿ ನಾವು ಬದುಕುವುದನ್ನು ಕಲಿತುಕೊಂಡಾಗ ಬೇಸರ, ನೋವು, ಮತ್ಸರದ ಗುಣಗಳು ಇನ್ನಿಲ್ಲವಾಗಿ ಏನೇ ಬಂದರೂ ಅದನ್ನು ಸಮಾನವಾಗಿ ಸ್ವೀಕರಿಸುವ ಗುಣ ನಮ್ಮದಾಗುತ್ತದೆ. ಭಗವದ್ಗೀತೆಯಲ್ಲಿ ಒಂದು ಮಾತು ಬರುತ್ತದೆ, ಆಗಿರುವುದು, ಆಗುತ್ತಿರುವುದು, ಆಗಲಿರುವುದು ಒಳ್ಳೆಯದಕ್ಕೆ ಎಂದು. ಇವತ್ತಿನ ಕಲುಷಿತದ ಭಾವ ಪ್ರಪಂಚದಲ್ಲಿ ಒಳ್ಳೆಯದರ ಜೀವನ ಎಲ್ಲಿಯ ತನಕ, ಸತ್ಯದ ನಿಲುವು ಗಟ್ಟಿಯಾಗಿ ನೆಲೆ ನಿಲ್ಲುವುದು ಎಲ್ಲಿಯವರೆಗೆ? ಈ ಪ್ರಶ್ನೆಗೆ ಉತ್ತರ ಸ್ವಲ್ಪ ಕಷ್ಟ. ಬಲ್ಲವರು ಹೇಳುತ್ತಾರೆ, ಒಳ್ಳೆಯವರಿಗೆ ಇದು ಕಾಲವಲ್ಲ ಸರ್, ಕಷ್ಟಗಳು ನಮಗೆ ಅಂತಾನೆ ಹುಡುಕಿಕೊಂಡು ಒಂದರ ಹಿಂದೆ ಮತ್ತೊಂದು ಬರುತ್ತದೆ ನೋಡಿ. ಅವರು ಎಷ್ಟು ಸುಖವಾಗಿ ಇದ್ದಾರೆ. ನಮಗೆ ಮಾತ್ರ ಸುಖ ಅನ್ನುವುದು ಕೈಗೆ ಸಿಗದ ಮರೀಚಿಕೆನೇ ಆಗಿದೆ. ನಿರೀಕ್ಷೆಯಂತೆ ಬದುಕಲಾಗದೆ ಜೀವನ ಒಡ್ಡುವ ಪರೀಕ್ಷೆಗಳಲ್ಲಿ ಸತತವಾಗಿ ನೋವು ಉಂಡವರು ಹೇಳಿದ ಮಾತುಗಳನ್ನು ಕೇಳಿದಾಗ ಒಂದು ಕ್ಷಣ ಮನಸ್ಸು ಆಲೋಚನೆಯತ್ತ ಮುಳುಗಿತು. ನಾನು ಭಗವಂತನನ್ನು ಮನಸಾರೆ ಧ್ಯಾನಿಸುತ್ತೇನೆ. ಭಕ್ತಿ ಕಡಿಮೆ ಇದ್ದರೆ ನಂಬಿಕೆ ಹೆಚ್ಚು. ಆದರೆ ದೇವರನ್ನು ಧ್ಯಾನಿಸುವುದಕ್ಕೂ ಕಷ್ಟ ಕೊಡಬೇಡ ಅಂತ ಕೇಳಿಕೊಳ್ಳಲಕ್ಕೆ ಅಲ್ಲ, ಬದಲಿಗೆ ಕಷ್ಟಗಳನ್ನು ಸಹಿಸಿಕೊಳ್ಳುವ ಶಕ್ತಿ ಸಾಮರ್ಥ್ಯವನ್ನು ದಯಪಾಲಿಸು ಭಗವಂತ ಎಂಬ ಪ್ರಾರ್ಥನೆ ನನ್ನದು. ಅಂತೆಯೇ ಕಷ್ಟಗಳೇ ಕೊನೆಯಲ್ಲ. ಕಷ್ಟಗಳನ್ನು ಇಷ್ಟಗಳಾಗಿ ಮಾಡಿಕೊಳ್ಳುವವನೇ ಜಾಣ ಎಂದು ತಿಳಿದು ಬದುಕಬೇಕು. ನಾವು ಅಂದುಕೊಂಡ ಹಾಗೆ ಬದುಕಬೇಕು. ಆಸೆ ಪಟ್ಟವುಗಳಲ್ಲಿ ಕೆಲವನ್ನಾದರೂ ಖರೀದಿಸುವ ಸಾಮರ್ಥ್ಯ ನಮಗಿರಬೇಕು ಎಂದು ಅಪೇಕ್ಷಿಸುವುದು ಮನುಷ್ಯನ ಸಹಜ ಗುಣ. ಆದರೆ ಈ ಆಸೆ ಹಗಲುಗನಸಾಗಿಯೇ ಉಳಿಯಬಹುದು. ಇವುಗಳಿಗೆ ಕಾರಣ ಏನಿರಬಹುದು ಎಂದು ಆಲೋಚಿಸಿದಾಗ ಹೊಳೆದ ಉತ್ತರಗಳಿವು ಅಕ್ಷರ ರೂಪದಲ್ಲಿ ದಕ್ಕಿರಬಹುದು. ಕನವರಿಕೆಗಳಿಗಿಂತ ವಾಸ್ತವವನ್ನು ಅರಿತು ಬಾಳೋಣ ಬನ್ನಿ. ನಮ್ಮ ಬದುಕಿನಲ್ಲಿ ಏನು ದೊರಕಿರುವುದು ಅದನ್ನು ನಾವು ಆನಂದವಾಗಿ ಅನುಭವಿಸುವುದನ್ನು ಬಿಟ್ಟು ಉಳಿದವರ ಬದುಕನ್ನು ನೋಡಿ ಅವರಂತೆ ನಾವಾಗಲಿಲ್ಲವಲ್ಲ, ಅಥವಾ ಅವರಿಗೆ ಸಿಕ್ಕ ಬದುಕು ನಮಗೆ ಸಿಕ್ಕಿಲ್ಲ ಎಂದು ನಮ್ಮ ಜೀವನವನ್ನು ಮತ್ತೊಬ್ಬರ ಜೀವನದೊಂದಿಗೆ ಹೋಲಿಕೆ ಮಾಡಿಕೊಂಡು ದುಃಖಿಸುವ ಮನುಷ್ಯರಿಗೆ ಏನು ಕಡಿಮೆ ಇಲ್ಲ. ಪ್ರತಿಯೊಬ್ಬರ ಬದುಕು ವಿಭಿನ್ನ. ಒಬ್ಬರಿಗೆ ಸಿಕ್ಕ ಅವಕಾಶ ನಮಗೂ ಸಿಗಬೇಕು, ಅವನಂತೆ ನಾವಾಗಬೇಕು ಎಂಬ ಕನವರಿಕೆಯಲ್ಲಿ ನಮ್ಮ ಜೀವನದ ಬಹುಪಾಲು ಸಮಯವನ್ನು ವ್ಯರ್ಥವಾಗಿ ಕಳೆಯುವ ಕೆಲಸವನ್ನು ಮಾಡುತ್ತೇವೆ. ಇದು ಎಷ್ಟರ ಮಟ್ಟಿಗೆ ಇರುತ್ತದೆ ಎಂದರೆ, ವಾಸ್ತವವನ್ನು ಒಪ್ಪಿಕೊಳ್ಳುವ ಯಾವುದೇ ಅವಕಾಶವನ್ನು ನಾವು ಕಂಡುಕೊಳ್ಳಲಾರೆವು.
ಬಲು ಸುಲಭದಿ ಅನಾಯಾಸದಿ ಸಿಕ್ಕ ಮೇಲೆ ಸ್ವರ್ಗವು ಕಹಿ. ಆತ್ಮೀಯ ಸಹೋದ್ಯೋಗಿಯೊಬ್ಬರು ಹೇಳಿದ ಈ ಮಾತು ಇಲ್ಲಿ ಉಲ್ಲೇಖಾರ್ಹವಾದದು. ದೊರಕುವವರೆಗೆ ಮಾತ್ರ ಅದರ ಮೇಲೆ ವ್ಯಾಮೋಹ, ದೊರೆತ ನಂತರ ಅದು ಕ್ಷಣಿಕವಾಗಿಯೇ ಕಳೆದು ಹೋಗುತ್ತದೆ ಎಂಬ ಮಹತ್ವವನ್ನು ಈ ಮಾತು ತಿಳಿಸುತ್ತದೆ. ಈ ಸತ್ಯ ಅರ್ಥವಾದ ದಿನ ನಾವು ಮತ್ತೊಬ್ಬರ ಬದುಕಿನೊಂದಿಗೆ ನಮ್ಮ ಬದುಕನ್ನು ಹೋಲಿಕೆ ಮಾಡಿಕೊಂಡು ಪರಿತಪಿಸುವುದನ್ನು ಬಿಡಬಲ್ಲವೆನಿಸುತ್ತದೆ. ಧನ್ಯವಾದಗಳು.